ಬದುಕು ಜಟಕ ಬಂಡಿ. ಪ್ರೀತಿಯ ವೀಕ್ಷಕರಿಗೆಲ್ಲ ಬದುಕು ಜಟಕಾ ಬಂಡಿಗೆ ಸ್ವಾಗತ. ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗ ನನಗೆ ಒಂದು ಚಲನಚಿತ್ರದ ನೆನಪಾಗ್ತಾ ಇದೆ. ಬೆಂಕಿಯಲ್ಲಿ ಅರಳಿದ ಹೂವು ಅಂತ ನನ್ನ ಗುರುಗಳಾದ ಕೆ ಬಾಲಚಂದರ್ ಅವರ ನಿರ್ದೇಶನದ ಚಿತ್ರ. ಈ ಚಿತ್ರದಲ್ಲಿ ಒಂದು ಸನ್ನಿವೇಶ ನೆನಪಾಗ್ತಾ ಇದೆ. ತಂದೆ ಮನೆಗೆ ವಾಪಸ್ ಬರ್ತಾರೆ ಅಂತ ಮನೆಯಲ್ಲಿರುವಂತಹ ಹೆಣ್ಮಕ್ಳು, ತಾಯಿ ಎಲ್ಲರೂ ಬಹಳ ಸಂಭ್ರಮದಿಂದ ಒಂದು ಗೀತೆನೆ ಹಾಡ್ತಾರೆ. ಅಂದ್ರೆ ಅಲ್ಲಿವರೆಗೂ ಬಿಳಿ ಉಟ್ಕೊಂಡಿರೋ ತಾಯಿ ತಲೆ ಮೇಲೆ ಒಂದಷ್ಟು ಇಂಕನ್ನ ಎರಚಿ ಒಂದು ರೀತಿ ಸಿಂಬಾಲಿಕ್ ಆಗಿ ತೋರಿಸ್ತಾರೆ. ಆಕೆಯ ವೈಧವ್ಯ ಕಳೆದು ಈಗ ಇನ್ನೇನು ವಾಪಸ್ ಬಂದ ಗಂಡ ಅನ್ನುವ ರೀತಿಯಲ್ಲಿ, ಅಂದ್ರೆ ತಂದೆ ಸತ್ತು ಹೋಗಿರ್ತಾರೆ ಅಂತ ಅವ್ರು ಅನ್ಕೊಂಡಿರ್ತಾರೆ. ಹಾಗಾಗಿ ಆ ವೈಧವ್ಯನ್ನ ಅವಳಿಗೆ ಕಳೆದು ಅವಳು ಮತ್ತೆ ಒಂದು ಸುಮಂಗಲಿಯಾಗಿ ತೋರಿಸ್ತಾರೆ ಆ ಚಿತ್ರದಲ್ಲಿ. ಯಾತಕ್ಕಾಗಿ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಗೀತೆಯ ನಂತರದ ಸನ್ನಿವೇಶದಲ್ಲಿ ತಂದೆ ಬರ್ತಾರೆ. ಬರೋದು ಹೇಗಪ್ಪ ಅಂದ್ರೆ, ಒಂದು ಸನ್ಯಾಸಿಯ ವೇಷವನ್ನ ಧರಿಸಿ ಮನೆಗೆ. ಅಷ್ಟೊಂದು ಸಂಭ್ರಮ ಪಟ್ಟಿದ್ದ ಹುಡುಗಿಯರು ಅಂದ್ರೆ ತಮ್ಮ ಎಲ್ಲ ಕಷ್ಟಗಳು ಅವತ್ತಿಗೆ ಕೊನೆಗೊಂಡವು. ಜೊತೆಗೆ ನಾಯಕಿನೇ ಆ ಇಡೀ ಸಂಸಾರವನ್ನ ಕೈ ಹಿಡಿದು ನಡೆಸ್ತಾ ಇರ್ತಾಳೆ. ಅವಳಿಗೆ ಒಂದು ರೀತಿ ತನ್ನ ಜವಾಬ್ದಾರಿ ಅವತ್ತಿಗೆ ಕಳೀತಪ್ಪ ಅಂತ ಅವಳು ಸಂಭ್ರಮ ಪಡ್ತಾ ಇರ್ತಾನೆ. ಇವೆಲ್ಲ ಆಗುವಾಗ ಅವರು ಒಂದು ಸನ್ಯಾಸಿ ವೇಷದಲ್ಲಿ ಬಂದು ಒಂದೇ ಒಂದು ದಿವಸ ಇದ್ದು ಹೊರಟು ಹೋಗ್ತಾರೆ ಯಥಾಪ್ರಕಾರ. ಹೀಗೆ ಪ್ರಾಯಶಃ ಎಷ್ಟೋ ಬಾರಿ ಬದುಕಿನ ಒತ್ತಡಗಳೊಂದಿಗೆ ಹೋರಾಡಲು ಚೈತನ್ಯವನ್ನು ಕಳೆದುಕೊಂಡು, ಶಕ್ತಿ ಇಲ್ಲದೇನೋ ಅಥವಾ ಮಾನಸಿಕ ಸ್ಥೈರ್ಯವಿಲ್ಲದೇನೋ ಎಷ್ಟೋ ಬಾರಿ ನಾವು ಪಲಾಯನವಾದವನ್ನ ಮಾಡಿ. ಹಾಗೆ ಮಾಡಿದಾಗ ಯಾರ ಜವಾಬ್ದಾರಿಯನ್ನು ಹೊರಲು ನಾವು ಸಿದ್ಧವಾಗಿ ಮದುವೆ ಆಗಿರ್ತೀವೋ ಅವರ ಗತಿ ಏನಾಗಬೇಕು. ಈ ಕಥೆಯನ್ನ ಯಾತಕ್ಕಾಗಿ ಹೇಳ್ತಾ ಇದ್ದೀನಿ ಅನ್ನೋದು ಇವತ್ತಿನ ಬದುಕು ಜಟಕಾ ಬಂಡಿಯನ್ನ ನೀವು ನೋಡಿದ್ರೆ ನಿಮ್ಗೆ ಅರ್ಥ. ಆಯೇಷಾ ಬಿ ಅವರು ತಮ್ಮ ಕಥೆಯನ್ನು ಹೇಳ್ಕೊಳ್ಳೋದಕ್ಕಾಗಿ ಇವತ್ತು ಬದುಕು ಜಟಕಾ ಬಂಡಿಗೆ ಬಂದಿದ್ದಾರೆ. ಒಂಟಿ ಹೆಣ್ಣಾಗಿ ಆಕೆ ಹೋರಾಡ್ತಾ ಇದ್ದಾರೆ. ಇಲ್ಲಿ ಅನೇಕರು ಆ ಥರದವರು ಬಂದಿದ್ದಾರೆ. ನಮ್ಮ ಕೈಲಾದ ಪರಿಹಾರವನ್ನ ಸೂಚಿಸಿದ್ವಿ. ಆಯೇಷಾಗೆ ಅಂತಹ ಪರಿಹಾರ ಒದಗಿ ಬರಲಿ ಅಂತ ನಾನು ಹಾರೈಸ್ತೀನಿ. ನೋಡೋಣ ಬನ್ನಿ ಏನ್ ನಡೆಯುತ್ತೆ ಇವತ್ತಿನ ಬದುಕು ಜಟಕಾ ಬಂಡಿ. ಎಲ್ಲಿಂದ ಬರ್ತಾ ಇದ್ದೀರಿ? ಹಿರಿಯೂರಿಂದ ಬರ್ತಾ ಇದ್ದೀನಿ. ಹಿರಿಯೂರಲ್ಲಿ ಇದ್ದೀರಾ ಅಥವಾ ಹಿರಿಯೂರ್ ಹತ್ರನಾ? ಹಿರಿಯೂರಲ್ಲೇ ಇರೋದು. ಹಿರಿಯೂರಲ್ಲೇ ಇದ್ದೀರಿ. ಈಗ ಮನೇಲಿ ಯಾರ್ಯಾರಿದ್ದಾರೆ ಆಯೇಷಾ? ನಾನು ನನ್ನ ಸಣ್ಣ ಮಗ ಇದ್ದೀವಿ ಮೇಡಮ್. ಮಗ ಎಷ್ಟು ವಯಸ್ಸು ಆತನಿಗೆ? 22 ವರ್ಷ. 22 ವರ್ಷ. ಮಗಳಿಗೆ ಮದುವೆ ಮಾಡಿದ್ದೀರೋ? ಇಬ್ಬರು ಹೆಣ್ಮಕ್ಳಿಗೆ ಮದುವೆ ಆಗಿದೆ. ಎಲ್ಲಿದ್ದಾರೆ ಅವರೆಲ್ಲ? ಅವರು ತುಮಕೂರಲ್ಲಿ ಒಬ್ಳು ಇದ್ದಾಳೆ, ನೆಲಮಂಗಲದಲ್ಲಿ ಒಬ್ಳು ಇದ್ದಾಳೆ. ಇನ್ನೊಬ್ಬ ಮಗ ನೆಲಮಂಗಲದಲ್ಲಿ ಇದ್ದಾನೆ. ಓಹ್, 4 ಜನ ಮಕ್ಕಳ? 4 ಜನ ಮಕ್ಕಳು, 2 ಗಂಡು ಮಕ್ಳು 2 ಹೆಣ್ಣು ಮಕ್ಳು. ಎಲ್ಲ ದೊಡ್ಡವರು? ಎಲ್ಲ. ಈ ಮಗ ಏನ್ ಮಾಡ್ತಾ ಇದ್ದಾನಮ್ಮ ಈಗ? ಚಿಕ್ಕವನಿಗೆ ಏನು ಕೆಲಸ ನೋಡ್ತಾ ಇದ್ದಾನೆ, ಕೆಲಸ ಹುಡುಕ್ತಾ ಇದ್ದಾನೆ. ದೊಡ್ಡವನು ಅದೇ ವ್ಯಾನಿಗೆ ಪೇಂಟಿನ ಕೆಲಸಕ್ಕೆ ಅದಕ್ಕೆ ಕೊಡ್ತಾ ಇದ್ದಾನೆ. ಯಾತಕ್ಕಾಗಿ ಇಲ್ಲಿ ಬಂದಿದ್ದೀರಿ? ನಮ್ಮ ಮನೆಯವರು ಈಗ ಬಿಟ್ಟು ಹೋಗಿ 17 ವರ್ಷ ಆಯ್ತು ಮೇಡಮ್. 17 ವರ್ಷ ಆಯ್ತು ಬಿಟ್ಟು ಹೋಗಿ. ಎಲ್ಲಿ ಹೋದ್ರು? ಹಿಂಗೆ ಸುಮ್ಮನೆ ಅಲ್ಲಿ ಇಲ್ಲಿ ಅಂತ ಓಡಾಡ್ತಾ ಇರ್ತಾರೆ. ಬೇರೆ ಕಡೆ ಏನು ಎಲ್ಲಿ ಹೋಗಿಲ್ಲ. ಈಗ ಅಲ್ಲಿ ಅವ್ರು ಕಪ್ಕಲ್ಲಲ್ಲಿ ಇದ್ದಾರೆ. ಈಗ ನಮ್ಮ ಜೊತೆ ಏನಿಲ್ಲ. ಅವರು ಎಲ್ಲಿದ್ದಾರೆ? ಕಪ್ಕಲ್ಲು, ಬಳ್ಳಾರಿ ಹತ್ರ. ಬಳ್ಳಾರಿ ಹತ್ರ. ಅಲ್ಲೇನ್ ಮಾಡ್ತಾ ಇದ್ದಾರೆ? ಅಲ್ಲಿ ನಮಾಜ್ ಮಾಡಿಸ್ಕೊಂಡಿದ್ದಾರೆ. ಈಗ ನಮಗೆ ಯಾವಾಗಲೂ ಒಂದು ತಿಂಗಳಿಗೆ 1 ತಿಂಗಳಿಗೆ ಈಗ ಬಂದು 1,500 2,000 ಈಗ 2 ವರ್ಷದಿಂದ ಮಾತ್ರ ಕೊಡ್ತಾ ಇದ್ದಾರೆ. ಸೊ ಮನೆ ಏನು ನೋಡಲ್ಲ? ಮನೆ ಏನು ನೋಡಲ್ಲ ಅವರು. ಮತ್ ನೀವ್ ಹೇಗಮ್ಮ ನಡೆಸಿದ್ರಿ ಇಷ್ಟು ವರ್ಷ? ಏನೋ ನಮ್ಮ ತಂದೆ ಇದ್ರು ಮೇಡಮ್ ಅವರೇ, ಅವ್ರಿಗೆ ಪೆನ್ಷನ್ ಬರ್ತಿತ್ತು. ಅದರಲ್ಲಿ ಹೆಂಗೋ ಜೀವನ ಸಾಗಿಸ್ತಾ ಇದ್ವಿ. ಅವರೇ 2 ಮದುವೆ ಅವರೇ ಮಾಡಿದ್ರು. 3ನೇ ಮದುವೆಗೂ ಅವರೇ ಸ್ವಲ್ಪ ದುಡ್ಡು ಇಟ್ಟಿದ್ರು. 2 ಹೆಣ್ಮಕ್ಳು ಮದುವೆಗೆ ದುಡ್ಡು ಇಟ್ಟಿದ್ರು, ಅವರೇ ಈಗ ಮಾಡಿದ್ರು. ಈಗೆಲ್ಲ ಅವ್ರ ಗಂಡ್ರ ಮನೆಗಿದ್ದಾರೆ. ಈತ ಮದುವೆಗೆಲ್ಲ ಬಂದಿದ್ರಾ ನಿಮ್ ಗಂಡ? ಗಂಡ ಮಗಳ ಮದುವೆಗೆ ಮಾತ್ರ ಬಂದಿದ್ರು. ಯಾಕೆ ಮದುವೆಗಳಿಗೆ ಯಾಕೆ ಬರಲ್ವಂತೆ? ಗೊತ್ತಿಲ್ಲ ಮೇಡಮ್, ಕರ್ದಿಲ್ಲ ನನಗೆ, ಮಾಡಿಲ್ಲ ಅಂತಂದೇಳಿ ಬಂದಿರ್ಲಿಲ್ಲ. ಸರಿ, ನಿಮ್ಮಲ್ಲಿ ಯಾರಾದ್ರೂ ಇರ್ತಾರಲ್ವಾ ನಮ್ಮ ಗುರುಗಳು, ಅವರು ಇವರು? ಗುರುಗಳು ಅವರು ಇವರು ಇರ್ತಾರೆ ಮೇಡಮ್. ಅವ್ರಿಗೆ ಏನು ಹೇಳ್ಕೊಟ್ಟಿಲ್ವಾ ವಿಚಾರನ? ಅವ್ರು ಯಾರು ಏನ್ ಹೇಳಿದ್ರೇನು ಕೇಳಾರಲ್ಲ. ನನ್ನ ಇಷ್ಟ ನಂದಿದ್ದು ಅಂತಂದೇಳಿ. ಮತ್ತೆ ಮಸೀದಿಯಲ್ಲಿ ಹೇಗೆ ಇಟ್ಕೊಂಡಿದಾರ ಅವ್ರನ್ನ? ಅದಿಂಗ ಊರ್ ಮಸೀದಿಯಲ್ಲಿ ಅಲ್ಲಿದ್ದಾರೆ. ಊಟ ತಿಂಡಿ ಎಲ್ಲ ಅಲ್ಲೇ ಆಗೋಗುತ್ತೆ? ಅಲ್ಲೇ ಮನೆ ಎಲ್ಲರ ಮನೆಯಿಂದ ಊಟ ಬರುತ್ತೆ. ಊಟ ಮಾಡ್ಕೊಂಡು ಅಲ್ಲಿ ನಮಾಜ್ ಮಾಡ್ಕೊಂಡು ಅಲ್ಲಿದ್ದಾರೆ. ಇಷ್ಟು ವರ್ಷ ದುಡಿದೇ ಇದ್ದವ್ರು ಇನ್ ಮುಂದೆ ಬಂದು ನಿಮ್ಮನ್ನ ಕಾಪಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಏನೋ ಮೇಡಮ್ ಅವರೇ, ಈಗ ವಯಸ್ಸಾಗ್ತಾ ಬಂತು. ಈಗ ಹೆಣ್ಮಕ್ಳು ಬರೋರು ಹೋಗೋರು ಇರ್ತಾರೆ. ಮಗ ಹೋಗಿ ಕೇಳದ್ನಾ ಬಾ ಅಂತ? ಮಗನ ಹೋಗಿ ಕೇಳ್ದ ಮೇಡಮ್ ಅವರೇ. ಏನಂತಾರೆ? ಇಲ್ಲ ನಾನು ಬರೋಕ್ಕಾಗಲ್ಲ, ನನಗೆ ಅಲ್ಲಿ ಕೆಲಸ ಇದ್ದಾವೆ, ಇಲ್ಲಿ ಕೆಲಸ ಇದ್ದಾವೆ ಅಂತ ಅಂತಾರೆ. ಒಂದು ಪಕ್ಷ ಬಂದ್ರೇನು ಇದ್ಬಿಡ್ತಾರೆ. ನನ್ನ ಕೈ ದುಡಿಯೋಕ್ಕಾಗಲ್ಲ, ನೀವೇ ದುಡ್ದು ಹಾಕ್ರಿ ಅಂತ. ಈಗ ಬಂದ್ರು ಅದನ್ನೇ ಮಾಡ್ತಾರಲ್ವಾ? ಈಗ ಬಂದ್ರೇನು ಅದನ್ನೇ ಮಾಡ್ತಾರೆ. ಮತ್ತೆ ಪರವಾಗಿಲ್ವಾ? ಈಗ ಬಂದ್ರೇನು ಅದನ್ನೇ ಮಾಡ್ತಾರೆ ಮೇಡಮ್ ಅವರೇ. ಈಗ
ನಮ್ಗೆ ಏನಾರ ಒಂದ್ ಸ್ವಲ್ಪ ಅನುಕೂಲ ಆಗ್ಬೇಕು. ಈಗ ಅವ್ರ ಆಸ್ತಿ ಐತೆ, ಅದೆಲ್ಲ ಅವ್ರ ತಮ್ಮಗಳು ಎಲ್ಲ ನುಂಗ್ ಅವರು ಅವ್ರ ಕಡೆ ಎಲ್ಲ ಬಿಟ್ಬಿಟ್ಟಿದ್ದಾರೆ. ನನಗ್ ಒಂದ್ ವಿಷಯ ಹೇಳಿ, ನೀವ್ ಈ ಮಧ್ಯೆ ನಿಮ್ ಗಂಡ ಹೀಗೆ ಓಡ್ ಹೋಗಿದ್ದಾಗ್ಲಿ ಇನ್ನೊಂದಾಗ್ಲಿ ನಿಮ್ ಅತ್ತೆ ಎಲ್ಲ ಏನ್ ಹೇಳ್ತಾರೆ? ಅತ್ತೆ ಮಾವ ಎಲ್ಲ? ಅತ್ತೆ ಮಾವ ತೀರ್ ಹೋಗಿದ್ದಾರೆ. ಹಾ, ಇನ್ನೇನು ಇದ್ ಬದ್ದಿದ್ದ ಆಸ್ತಿ ಎಲ್ಲ ತಮ್ಮಗಳು ತಂಗಿಯರು ಅವರು ಇವರೆಲ್ಲ ಸರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರ ಆಸ್ತಿ ಬೇಕು ಅಂತಾನು ಬಂದಿಲ್ವೇನ್ರಿ ಯಾವತ್ತು? ಯಾವ್ದು ಆಸ್ತಿ ಬೇಕು ಅಂತ ಯಾವ್ದು ಆಸ್ತಿನೂ ತಗೊಂಡಿಲ್ಲ. ಮನೆ ಇತ್ತು, ಮನೇನೂ ತಗೊಂಡಿಲ್ಲ. ಯಾಕೆ? ನನಗೇನು ಬೇಡ, ಎಲ್ಲ ಅವ್ರಿಗೆ ಅಂತಂದು ಹೇಳ್ಕೊಟ್ಟಿದ್ದಾರೆ. ಈಗ ಬರ್ರಿ ಅಂತ ಕರೆದ್ರೆ ಬರ್ತೀನಿ, ದುಡ್ದು ಹಾಕ್ರಿ, ನಾನು ತಿನ್ಕೊಂಡಿರ್ತೀನಿ ಅಂತಾರೆ. ಈ ರೀತಿ ಮಾಡ್ತಾರೆ. ಈಗ 17 ವರ್ಷದಿಂದಲೂ ಇದೇ ಕೆಲಸನೇ ಮಾಡಿದ್ದು. ಕೆಲಸ ಇತ್ತು, ಡಿಪಾರ್ಟ್ಮೆಂಟ್ ಅದು ಸರಿಯಾಗಿ ಮಾಡಲಿಲ್ಲ. ಈಗ ಅದ್ರ ಬಗ್ಗೆನೂ ನಾನು ಸ್ವಲ್ಪ ಓಡಾಡಿ ಇದು ಮಾಡಿ ಕೆಲಸಕ್ಕೆ ಬೇರೆ ತಗೊಂಡಿರೋದೆಲ್ಲ ಕಾಪಿ ಅದೆಲ್ಲ ತಗೊಂಡ್ಬಂದು ಅಲ್ಲಿ ಬೆಂಗಳೂರಿಗೆ ಆಯೋಗ ಆಫೀಸಿಗೆ ಇದು ಮಾಡಿದ್ದೆ. ಅಲ್ಲಿಂದ ಅವರು ಫ್ರೀಯಾಗಿ ಕೋರ್ಟಲ್ಲಿ ನಡೆಸೋಕೆ ಇದು ಕೊಟ್ಟಿದ್ರು. ಅದು ಅಲ್ಲಿ ಸಿಟಿ ಕೋರ್ಟಲ್ಲಿ ಬೆಂಗಳೂರಲ್ಲಿ ಕೊಟ್ಟೆ, ಅಭಿರಾಮಿ ಒಲ್ಲಿ ಅಂತ. ಆ ಮೇಡಮು 5,000 ರೂಪಾಯಿ ಖರ್ಚಾಗುತ್ತೆ ಅಂದರು. ಅದು 4,000 ರೂಪಾಯಿ ದುಡ್ಡು ಕೊಟ್ಟೆ. ಆಮೇಲೆ ಅಮ್ಮ ಇಸ್ಕೊಂಡು ಒಂದು ವರ್ಷ ಇಟ್ಕೊಂಡು ಇಲ್ಲ ಆಗಲ್ಲ ಅಂತ ವಾಪಸ್ ಕೊಟ್ಟೆ. ಹೆಣ್ಮಕ್ಳೆಲ್ಲ ಹೋಗಿ ಕೇಳಿದಾರ ಅಪ್ಪನ ಮನೆಗೆ ಬಾ ಅಂತ? ಹೆಣ್ಮಕ್ಳು ಕೇಳ್ತಾ ಇರ್ತಾರೆ ಮೇಡಮ್. ಈಗ ಅವರು ಇರೋನಾರ ಕೇಳ್ತಾ ಇರ್ತಾರಲ್ಲ, ನಿಮ್ಮಪ್ಪ ಬರಲ್ಲ, ನಿಮ್ಮ ಅಮ್ಮ ಬರಲ್ಲ, ಮಾವನ್ ಮನ್ಲಿ ಅತ್ತೆ ಮನ್ಲಿ. ಅದಕ್ಕೋಸ್ಕರ ಹೆಣ್ಮಕ್ಳು ಕರೆ ಕಳ್ಸ್ಕೊಂತಾರೆ, ಒಂದ್ ದಿವಸ ಇಟ್ಕೊಂತಾರೆ. ಇನ್ನೇನು ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗ್ತಾರೆ, ಇಲ್ಲ ಸಾಯಂಕಾಲ ಬಂದ್ರೆ ಮತ್ತೆ ಬೆಳಿಗ್ಗೆ ಹೋಗ್ತಾರೆ. ಸುಮ್ಮನೆ ಬೇಜವಾಬ್ದಾರಿಯಿಂದ ಹೀಗೆ ಅಲ್ಕೊಂಡಿದ್ದಾರೆ. ಬರೇ ಬೇಜವಾಬ್ದಾರಿ. ಈಗ ಇಲ್ಲಿ ಬಂದಿಟ್ಕೊಂಡು ಬರೀ ಬೇಜವಾಬ್ದಾರಿನೇ ಮಾತು. ನಾನೇನ್ ಮಾತಾಡಿ ಬುದ್ಧಿ ಹೇಳಕ್ಕಾಗತ್ತ ಇವ್ರಿಗೆ? ನೋಡೋಣ. ಜಟಕ